Guys, good morning. Welcome back to my channel. ಸೊ ನಾನು ನಮ್ಮ ಪ್ರೀತಿಯ ಪಲ್ಲವಿ. ಇವತ್ತು ನನ್ನ ವ್ಲಾಗ್ ಸಾಗರದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಮಾರ್ನಿಂಗ್ ಎದ್ದಿದ್ದೀವಿ. ಆ್ಯಕ್ಚುಲಿ ನಾವು ಎದ್ದೇಳಬೇಕಾಗಿದ್ದು 4 o'clockಗೆ. ಅಲಾರಮ್ ಹೊಡೆದು ಅದೇ ಸುಸ್ತಾಯಿತು. ಬಟ್ ನಾವಂತೂ ಎದ್ದೇ ಇಲ್ಲ. ಯಾಕಂದರೆ ಫುಲ್ ನೆನೆ ಟಯರ್ಡ್ ಆಗಿದ್ವಿ. ಆ್ಯಂಡ್ ಡೇ ಬಿಫೋರ್ ಅಂದರೆ ಟ್ರಿಪ್ಪಿಗೆ ಬರೋಕ್ಕೆ ಮುಂಚೆ ನೈಟ್ ಕೂಡ ನಾನು ಮಲಗಿರಲಿಲ್ಲ. ನನಗಂತೂ ಚೆನ್ನಾಗಿ ನಿದ್ದೆ ಬಂದಿತ್ತು, ಮಲ್ಕೊಂಡಿದ್ದೆ. ಆ್ಯಂಡ್ ಅಲಾರಮ್ ರಿಂಗ್ ಆಯಿತು, ಬಟ್ ಯಾರೂ ಎದ್ದಿಲ್ಲ. ಎದ್ದಿದ್ದು ನೋಡಿದ್ರೆ ಪಪ್ಪ ಎಬ್ಬಿಸಿದ್ದು 6 o'clockಗೆ, ಆಲ್ಮೋಸ್ಟ್ ಒಂದು 5:50 ಏನೋ ಆಗಿತ್ತು. ಆವಾಗ ಎಬ್ಬಿಸಿದ್ರು. ಅವಾಗ ಎದ್ದು ಎಲ್ಲ ರೆಡಿ ಆಗ್ತಿದ್ದಾರೆ. ಇದು ಇವ್ರ ಮನೇಲಿ ಒಲೆ ಇದೆ ಗೈಸ್. ಸೊ ಒಲೆಯಲ್ಲಿ ನೀರು ಕಾಯಿಸ್ತಿದ್ದಾರೆ. ಆ್ಯಂಡ್ ಈಗ ನೆಕ್ಸ್ಟ್ ಪ್ಲ್ಯಾನ್ ಏನೇನು ಅಂತ ಕಂಟಿನ್ಯೂಷನ್ ಗೊತ್ತಾಗುತ್ತೆ. ಸೊ ವೆಯ್ಟ್ ಮಾಡಿ ನೋಡಿ. ಆ್ಯಂಡ್ ವೆದರ್ ಅಂತೂ ತುಂಬಾ ಚೆನ್ನಾಗಿದೆ. ಮಾರ್ನಿಂಗ್ ಎದ್ದು ರಿಫ್ರೆಶ್ ಅನಿಸುತ್ತೆ. ಟಯರ್ಡ್ನೆಸ್ ಇರೋಲ್ಲ ಇಲ್ಲಿ. ಮೇನ್ ಅದೇ ಬೆನಿಫಿಟ್, ಟಯರ್ಡ್ನೆಸ್ ಇರೋಲ್ಲ. ನಾವು ಮನೇಲಿ ಎದ್ದು ಒಂದು ಸ್ವಲ್ಪ ರೂಮಿಂದ ಆಚೆ ಬರೋಕ್ಕೆ ಅಯ್ಯೋ ಬೆಳಗ್ಗೆ ಆಯ್ತಲ್ಲಪ್ಪ ಅಂತ ಇರ್ತೀವಿ. ಆದರೆ ಇಲ್ಲಿ ರಿಫ್ರೆಶ್ ಮೈಂಡಲ್ಲಿ ಎದ್ದು ಎಲ್ಲ ಕೆಲಸ ಮಾಡ್ಕೋಬೋದು. ಸೊ ಈಗ ನಾನು ಹೋಗಿ ರೆಡಿ ಆಗಬೇಕು. ಸ್ಟೇ ಟ್ಯೂನ್, ರೆಡಿಯಾಗಿ ಬರೋವಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಮಾರ್ನಿಂಗ್ ಧನು. ಗುಡ್ ಮಾರ್ನಿಂಗ್ ಧನು. ಫುಲ್ ರೆಡಿ, ಜಿಂಗ್ ಚಾಕ್. ಅಂಕಲ್ ಬರೋದಿಲ್ಲ ಇವತ್ತು ನಮ್ಮ ಜೊತೆಗೆ. ಸ್ಟ್ರೇಟ್ ಆಂಟಿ ಊರಲ್ಲಿ ಸಿಗ್ತಾರೆ. ಇಲ್ಲ, ನಾಳೆ ಅಲ್ಲ, ಇವತ್ತು ಸಾಯಂಕಾಲ ಸಿಗ್ತಾರೆ. ನಾಳೆ ಆಂಟಿ ಬನ್ನಿ. ಬರ್ತೀವಿ ಅಂಕಲ್. ಬಾಯ್ ಸರ್ ಪಪ್ಪನ್ ಬರ್ತೀವಿ. ಆ ರೋಡ್ ಅಂಕಲ್. ಬಾಯ್ ಬರ್ತೀವ್ರಿ. ಪಪ್ಪ ಬ್ಯಾಕ್ ಟು ಸ್ಟೇರಿಂಗ್. ನಾವಿವಾಗ ಬಂದಿರೋದು ಶ್ರೀ ರಾಮೇಶ್ವರ ದೇವಸ್ಥಾನ ಕೆಳದಿ. ಬೋರ್ಡ್ ಕಾಣಿಸ್ತಿದ್ಯಾ? ಎಸ್. ಎಲ್ಲರೂ ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಆನ್ ದ ವೇ ಸಿಕ್ತು, ನಾವಿನ್ನ ಮುಂದೆ ಹೋಗ್ತಾಯಿದ್ದು. ಮತ್ತೆ ವಾಪಸ್ ರಿಟರ್ನ್ ಬಂದ್ವಿ ಅಲ್ಲ ತಾನು? ಮ್ಯಾಪ್ನ ಕರೆಕ್ಟಾಗಿ ಅದಕ್ಕೆ ಬರೀ ಕೆಳದಿ ಅಂತ ಹಾಕಿದ್ದಾರೆ. ಅದು ಊರು ಒಳಗಡೆ ಕರ್ಕೊಂಡು ಹೋಗ್ತಿದೆ. ಟೆಂಪಲ್ ಇಲ್ಲೇ ಇತ್ತು, ನಾವೇನಾದರೂ ಮುಂದೆ ಹೊರಟು. ಹಿಂಗ್ ಬನ್ರಿ, ಹಂಗ್ಯಾಕೆ ಉಲ್ಟಾ ಹೋಗ್ತಾ ಇದ್ದೀರಾ? ಇದು ಕೆಳದಿ ಟೆಂಪಲ್. ಕೆಳದಿಲಿ ರಾಮೇಶ್ವರ ಟೆಂಪಲ್. ಕೆಳದಿಲಿ ರಾಮೇಶ್ವರ ಟೆಂಪಲ್ ಅಂತ ಹೋಗಿ ನೋಡುವ. ಇಲ್ಲೊಂದು ಟೆಂಪಲ್ ಇದೆ, ಆದರೆ ಅದಕ್ಕೆ ಬಾಗಿಲು ಹಾಕಿದ್ದಾರೆ. ಆ್ಯಂಡ್ ಇಲ್ಲೊಂದಿದೆ ನೋಡಿ, ಇಲ್ಲಿ ಎಷ್ಟು ಚಂದ ಇದೆ, ವುಡ್ಡಲ್ಲಿ ಮಾಡಿರೋದು. ನೈಸ್. ಇಲ್ಲೊಂದು ಟೆಂಪಲ್ ಇದೆ, ಹೋಗ್ತಾ ಇದ್ವಿ. ಕೆಳದಿ ಇಲ್ಲಿ ಟೆಂಪಲ್ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗಿರೋದು ಜೋಗ ಜಲಪಾತಕ್ಕೆ. ಸೊ ನಾನು ಹೋಗ್ತಿರೋದು ಫಸ್ಟ್ ಟೈಮ್ ಅನಿಸುತ್ತೆ. ಬಟ್ ಮಮ್ಮಿ ಹೇಳೋ ಪ್ರಕಾರ ನಾವು ಆಲ್ರೆಡಿ ಒಂದ್ಸತಿ ಹೋಗಿದ್ದೀವಿ ಅಂತ ಹೇಳ್ತಾರೆ. ಬಟ್ ನನಗೆ ಅಷ್ಟೊಂದು ನೆನಪಿಲ್ಲ. ಸೊ ಎಸ್, ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಜೋಗ್ ಫಾಲ್ಸ್. ಗೈಸ್ ನೋಡಿ, ಇದೆ ಜೋಗ್ ಫಾಲ್ಸ್. ನಾನಂತೂ ಫಸ್ಟ್ ಟೈಮ್, ನನಗೆ ನೆನಪಿರೋ ಹಾಗೆ ನಾನಂತೂ ಫಸ್ಟ್ ಟೈಮ್ ಬರ್ತಿರೋದು. ಮಮ್ಮಿ ಹೇಳ್ತಿದ್ದಾರೆ ಒಂದ್ಸತಿ ಬಂದಿದ್ದೀವಿ ಅಂದ್ಬಿಟ್ಟು. ನನಗೆ ನೆನಪಿಲ್ಲ. ಸೊ ಆದರೆ ಇವಾಗ ಮಳೆ ಕಮ್ಮಿ ಅಲ್ವಾ, ನೀರು ಒಂದು ಸ್ವಲ್ಪ ಕಮ್ಮಿ ಇದೆ ಅಲ್ವಮ್ಮ? ಹಾಂ ಅಮ್ಮ ಅಲ್ವಾ, ನೀರು ಕಮ್ಮಿ. ಸೊ ಎಸ್, ಇಲ್ಲೊಂದು ಸ್ಮಾಲ್ ಫೋಟೋಶೂಟ್ ಮಾಡಿಸ್ತಾ ಇದ್ದಾರೆ. ಆ್ಯಂಡ್ ಇಟ್ ವಾಸ್ ಇನ್ ಕ್ಯಾಮ್ರಾ. ಸೊ ಅದಕ್ಕೆ ಅಂಕಲ್ ಪೋಸಸ್ ಎಲ್ಲ ಹೇಳ್ಕೊಡ್ತಿದ್ದಾರೆ. ಆ್ಯಂಡ್ ಇವರಿಬ್ಬರು ಕಪಲ್ಸ್ ಪೋಸ್ ಮಾಡ್ತಾ ಇದ್ದಾರೆ.
ಬಿಸಿಲು ಅಂದ್ಬಿಟ್ಟು ಎಲ್ಲರೂ ಒಟ್ಟಿಗೆ ಎತ್ಕೊಂಡು ತಿಂತಾ ಇದ್ದಾರೆ. ಅಯ್ಯೋ ಕಲ್ಲು ಇದು ಟ್ರೈಪಾಡ್ ತರಲಿಲ್ಲ. ಚೆನ್ನಾಗಿದ್ಯಾ? ಕುಡಿದ್ಯಾ? ರೆಡಿ ಮಾಡ್ತೀಯಾ? ಹ್ಯಾಂಗ್ ಕುಡಿಬಾರ್ದು ಹಿಂಗೆ ಸುಮ್ಮನೆ ಇದು ಮಾಡ್ಕೋಬೇಕು. ರೀ ಯಾಕವ ನಮ್ಮ ಅಪ್ಪ ಅಮ್ಮ ಕಾರಲ್ಲಿ ನೋಡಿ ಹೊರಟೆ ಹೋಗಿದ್ದಾರೆ. ಅಲ್ಲಿಂದ ನಾನು ಒಬ್ಳೆ ನಡ್ಕೊ ಬಂದಿದ್ದಾಯ್ತು. ಇದು ಒಡಂಬೈಲಲ್ಲ, ಒಡಂಬೈಲ್ ಪದ್ಮಾವತಿ ಟೆಂಪಲ್ ಹತ್ರ ಬಳೆ ಪದ್ಮಾವತಿ ಟೆಂಪಲ್. ಇಲ್ಲೂ ಬಿಸಿಲಿದೆ. ಅಯ್ಯೋ ಅದೊಂದು ರೀಲ್ ಬರ್ತಲ್ಲ ಆಂಟಿ, ಅಯ್ಯಯ್ಯೋ ಅಷ್ಟು ಬಿಸಿಲಿದೆ. ಇದೇ ಟೆಂಪಲ್ ಹಿಂಗಿದೆ. ಸೊ ಹೋಗಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಸಿಗಂದೂರ್ಗೆ ಹೋಗ್ಬೇಕು. ನವಗ್ರಹ ಈ ಥರ ಮಾಡೋದು ನಮ್ದವ್ರು ಬೇರೆ ಥರ ಮಾಡ್ತಾರೆ. ನಮ್ಮ ಕಡೆ ಒಂದೊಂದವ್ರು ಒಂದೇ ಬಾಣೆ ನೀವೇ ಹೇಳ್ಬಿಡಿ. ಸೊ ಅಲ್ಲೇ ಇದ್ದಿದ್ದು ಇನ್ನೊಂದು ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ. ಈ ಟೆಂಪಲಲ್ಲಿ 4 ಡೈರೆಕ್ಷನ್ಸಲ್ಲೂ ದೇವರು ಫೇಸ್ ಆಗಿರುತ್ತೆ. ಇಲ್ಲಿ ನೀರು ಹರಿತಿದೆ. ಹಾಗೆ ಇಲ್ಲಿ ಈ ಕಡೆ ಬಂದರೆ ಭೂತರಾಜ ಸ್ವಾಮಿ ಸನ್ನಿಧಿ ಅಂತ ಒಂದು ಟೆಂಪಲ್ ಇದೆ. ಸೊ ಅದನ್ನು ಎಲ್ಲ ನೋಡಿಕೊಂಡು ಹೋಗ್ಬೇಕೀಗ. ಸೊ ಈ ಒಂದು ಟೆಂಪಲ್ಗೆ ನಾವು ಜೋಗ್ ಫಾಲ್ಸ್ನ ನೋಡಿಕೊಂಡು ಆಮೇಲೆ ಈ ಟೆಂಪಲ್ಗೆ ಬಂದಿದ್ದು. ನಾವು ಜೋಗ್ ಫಾಲ್ಸ್ ಎಲ್ಲ ನೋಡಿಕೊಂಡು ಆಮೇಲೆ ಈ ಟೆಂಪಲ್ಗೆ ಹೋಗೋಕ್ಕೆ ಆಲ್ಮೋಸ್ಟ್ 1:30 2 o'clock ಆಗಿತ್ತು, ವಿಚ್ ಇಸ್ ಊಟದ ಟೈಮ್. ಸೊ ಅದಕ್ಕೆ ಅಲ್ಲೇ ಕೊಟ್ಟಿರೋದ್ರ ಪ್ರಸಾದ ಕೂಡ ತಿಂದ್ವಿ. ಪ್ರಸಾದ ಎಲ್ಲ ತಿಂದು ನಾವು ನೆಕ್ಸ್ಟ್ ಯಾವ ಲೊಕೇಶನ್ಗೆ ಹೋಗಿದ್ವಿ ಅಂದರೆ ನೀವೇ ನೋಡಿ. ಸೊ ಇದು ಬಂದು ಚೈನ್ ಗೇಟ್ ಅಲ್ಲ, ಚೈನ್ ಗೇಟ್. ಆದರೆ ಇಲ್ಲಿರೋರು ಎಲ್ಲರೂ ಚೈನಾ ಗೇಟ್ ಅಂತ ಹೇಳ್ತಾರೆ. ಇದನ್ನ ತೆಗಿಯೋಕ್ಕೆ ಡೋರ್ ಇದು ಅದು ತೆಗೆದ್ರೆ ಚೈನ್ ಮೇಲಕ್ಕೆ ಇದು ಮಾಡ್ತಾರೆ, ಅವಾಗ ಓಪನ್ ಆದರೆ ತುಂಬ ನೀರು ಹೋಗುತ್ತೆ. ಇವಾಗ ನೀರು ಹೊರಗಡೆ ಬಿಟ್ಟಿಲ್ಲ, ಸ್ವಲ್ಪ ಇದೆ. ಇದು ಹೆಸರು ಬಂದು ಮಹಾತ್ಮ ಗಾಂಧಿ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ ಅಂತ ಹೆಸರು ಇಟ್ಟಿದ್ದಾರೆ. ನಾನು ಒಳಗಡೆ ಮೇಲೆ ಹೋಗೋಕ್ಕೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಸುಮ್ಮನೆ ಹೋಗೋಕ್ಕೆ ಆಗಲ್ಲ. ಸೊ ಇಲ್ಲಿಂದನೇ ನೋಡಿಕೊಂಡು ಹೋಗಬೇಕು. ಆದರೆ ಇದು ಫುಲ್ಲು ಹರಿಯೋಗಿ ಚೆನ್ನಾಗಿರುತ್ತೆ. ಅದು ಇವಾಗ ಬಿಟ್ಟಿಲ್ಲ, ಅದು ಓಪನ್ ಮಾಡಿದ್ರೆ ಗೇಟು ಚೆನ್ನಾಗಿರೋದು. ಆಮೇಲೆ ಗೇಟ್ ಓಪನ್ ಮಾಡಿದರೆ ಅಲ್ಲಿ ಬಂಡೆ ಮೇಲೆ ಎಲ್ಲ ಫುಲ್ಲು ನೀರು ಕವರ್ ಆಗೋಗ್ಬಿಟ್ಟಿರೋದು. ಚೆನ್ನಾಗಿರೋದು ಅವಾಗ. ಇವಾಗ ಚೆನ್ನಾಗಿದೆ. ಜೋಗ್ ಫಾಲ್ಸಿಂದ ಮುಂದೆ ಬರಬೇಕು. ಗೇಟ್ಸ್ ಇದೆ ನೋಡಿ, ಸ್ವಲ್ಪ ಓಪನ್ ಮಾಡಿದ್ದಾರೆ. ಸೊ ಅದಕ್ಕೆ ಅದು ನೀರು ಹರ್ಕೊ ಬರ್ತಿದೆ. ಇಲ್ಲಿಂದ ಹರ್ಕೊ ಬರೋ ನೀರನ್ನೆಲ್ಲ ಮುಂದೆ ಚಾನಲ್ಸ್ ಇರುತ್ತಲ್ಲ, ಸೊ ಅದಕ್ಕೆ ಸೆಗ್ರಿಗೇಟ್ ಮಾಡ್ತಾರೆ. ಸೊ ನಮ್ಮಪ್ಪ ನನ್ನನ್ನು ಬಿಡ್ತಾರೆ ಗೈಸ್. ಐ ಆಮ್ ಸೊ ಸಾರಿ. ಇದನ್ನು ರಾ ವಾಯ್ಸೇ ಕೊಡ್ಬೋದಿತ್ತು, ಬಟ್ ಏನೋ ವೀಡಿಯೋ ಇಶ್ಯೂಯಿಂದ ಅದು ವಾಯ್ಸ್ ಎಲ್ಲ ಬ್ರೇಕ್ ಆಗಿ ಸ್ಟಕ್ ಆಗ್ತಿದೆ. ಸೊ ಅದಕ್ಕೆ ನಾರ್ಮಲ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿಂದ ಹರಿದು ಬರೋ ನೀರು ಎಲ್ಲ ಈ ಥರ ನೋಡಿ ಚಾನಲ್ಸ್ ಮಾಡಿರ್ತಾರೆ. ಸೊ ಊರೊಳಗಡೆ ಆ್ಯಂಡ್ ಅಲ್ಲೇ ಹಳ್ಳಿಗಳಿಗೆಲ್ಲ ವಾಟರ್ ಸಪ್ಲೈ ಆಗುತ್ತೆ. ಆ್ಯಂಡ್ ಅಲ್ಲೇ ಕೂಡ ಒಂದು ಸ್ಮಾಲ್ ಶಾಪು ಕೂಡ ಇತ್ತು. ಸೊ ಅಲ್ಲಿಗೆ ಮಮ್ಮಿ ಹೋಗಿದ್ದಾರೆ. ಸೊ ಇವಾಗ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿಗೇನೆ. ವಾಪಸ್ ರಿಟರ್ನ್ ಬ್ಯಾಕ್ ಟು ಮನೆ. ಯಾಕೆಂದರೆ ಬ್ಯಾಗ್ಸ್ ಎಲ್ಲ ಲಗೇಜಸ್ ಏನೇನಿತ್ತು ಅದೆಲ್ಲ ಇಲ್ಲೇ ಇಟ್ಟಿದ್ವಿ, ಮತ್ತೆ ಬರಬೇಕು ಅಂದ್ಬಿಟ್ಟು. ಸೊ ಅದಕ್ಕೆ ಇಲ್ಲೇ ಇದೆ. ಈಗ ಎಲ್ಲ ಒಟ್ಟಿಗೆ ಎತ್ಕೊಂಡು ನಮ್ಮ ಸ್ವಪ್ನ ಆಂಟಿ ಅವರ ಊರಿಗೆ ಹೋಗಬೇಕು.
ಸ್ವಪ್ನ ಆಂಟಿ ಅವ್ರ ಊರಿಗೆ ಹೋಗೋ ಆನ್ ದ ವೇ ಸಿಗಂದೂರು ಟೆಂಪಲ್ ಕೂಡ ಸಿಗುತ್ತೆ ಆ್ಯಂಡ್ ಅದಕ್ಕೆ ಹತ್ರ ಇದೆಯಲ್ವಾ ಅಂತ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆ್ಯಂಡ್ ರೀಸೆಂಟಾಗಿ ಈ ಬ್ರಿಡ್ಜ್ ಕೂಡ ಓಪನ್ ಆಗಿ ಇನಾಗ್ರೇಟ್ ಆಗಿದ್ದು ಆ್ಯಂಡ್ ನಾವು ಕೂಡ ಎಷ್ಟೊಂದು ದಿನ ಆಗಿತ್ತು ಬಂದು. ಫಸ್ಟ್ ಟೈಮ್ ನಾವು ಬಂದಾಗ ಲಾಂಚ್ ಇತ್ತು, ಇಟ್ ವಾಸ್ ಲೈಕ್ 6-7 ಇಯರ್ಸ್ ಬ್ಯಾಕ್. ಆದರೆ ಆವಾಗ ಫುಲ್ಲು ಮಳೆ ಇರೋದ ಕಾರಣ ಲಾಂಚ್ ಎಲ್ಲ ವಾಪಸ್ ಬಂದಿರಲಿಲ್ಲ ಅಂದ್ಬಿಟ್ಟು ನಾವೇ ರಿಟರ್ನ್ ಬಂದ್ವಿ, ಹೋಗೋಕ್ಕಾಗಿರಲಿಲ್ಲ ಅವಾಗ. ಬಟ್ ಇವಾಗ ಬ್ರಿಡ್ಜ್ ರೆಡಿ ಆಗಿದೆ ಆ್ಯಂಡ್ ಆರಾಮ್ಸೆ ವಿತಿನ್ ಫ್ಯೂ ಮಿನಿಟ್ಸ್ ಟೆಂಪಲ್ ರೀಚ್ ಆಗೋಬೋದು. ಆ್ಯಂಡ್ ನೋಡ್ಬೋದು ಆ ಕಡೆ ಈ ಕಡೆ ಫುಲ್ಲು ವಾಟರ್ ಇದೆ ಆ್ಯಂಡ್ ಮಧ್ಯದಲ್ಲಿ ಬ್ರಿಡ್ಜ್ ಇದೆ. ಇಟ್ ವಾಸ್ ಸಚ್ ಅ ನೈಸ್ ಫೀಲ್. ಬಟ್ ಅ ಸ್ಯಾಡ್ ಪಾರ್ಟ್ ಅನ್ನೋಕ್ಕಿಂತ ಒಂದು ಮಿಸ್ಸಿಂಗ್ ಪಾರ್ಟ್ ಏನು ಅಂದರೆ ಲಾಂಚಲ್ಲಿ ಸಿಗಂದೂರು ಟೆಂಪಲ್ಗೆ ಹೋಗೋದೊಂದು ಮಿಸ್ಸಿಂಗ್ ಆಯಿತು. ಯಾಕಂದರೆ ಅದೊಂದೇ ಬೇರೆ ಫೀಲ್ ಥರ ಇರೋದು. 2 ಕಿಲೋಮೀಟರ್ ಇದೆಯೋ ಇದು ಬ್ರಿಡ್ಜು? ಅಮ್ಮಗೆ ಎಷ್ಟು ಕೋಟಿ? 4,000. 4,000 ರೂಪಾಯಿ ಇಲ್ಲ, 2 ಅಲ್ಲ 3 ಇಲ್ಲ. ದೀಪ ಕಾಲಿ ಇಲ್ಲಿಗೆ ಬರೋದು ಸಿಗಲ್ಲ, ಪೂರ್ತಿ ಸಣ್ಣದೇ ಇರುತ್ತೆ. ಸೊ ಎಸ್, ಈಗ ಸಿಗಂದೂರು ಚೌಡೇಶ್ವರಿ ಟೆಂಪಲ್ಗೆ ರೀಚ್ ಆಗಿದ್ದೀವಿ ಆ್ಯಂಡ್ ದರ್ಶನ ಎಲ್ಲ ತುಂಬಾ ಬೇಗ ಆ್ಯಂಡ್ ಚೆನ್ನಾಗಾಯಿತು. ಈಗ ಎಲ್ಲ ಕೂತ್ಕೊಂಡು ಪ್ರಸಾದನೆಲ್ಲ ತಿಂತಾ ಇದ್ದೀವಿ. ಹೀಗೆ ಎಷ್ಟು ಹೇಳಿದ್ರು ನೋಡಿ, ವಿಡಿಯೋ ಮಾಡ್ತಾ ಇದ್ದೀನಿ, ಬ್ಲಾಗ್ ಹಾಕ್ತಿದ್ದೀನಿ, ಅಪ್ಪ ನೋಡ್ತಾ ಇದ್ದೀನಿ. ಕಿಚ್ಚು ಜೋರ ಕಿಚ್ಚು ಮನೇಲಿ 3 ಬಿಟ್ಟು 4 ಅಡ್ಡ ಸಾಂಬಾರು ಐತೆ, ಅಡ್ಡ ಸಾಂಬಾರು ಬೇಕಂತೀನ? ಬೇಕಾ ಗೈಸ್? ಅಯ್ಯೋ, ಇವಾಗ ಸಿಗಂದೂರು ಟೆಂಪಲ್ ನೋಡಿದ್ದು ಆಯಿತು. ಇವಾಗ ಎಲ್ಗೆ ಹೋಗ್ತಿದ್ದೀವಿ? ಯಾಕಮ್ಮ? ಯಾವ್ದಮ್ಮ ಅದು? ಊರು ಯಾರು ಅಂತೀನಿ? ನಿಮ್ಮ ಊರು ಯಾವುದು? ಸಮಗೋಡ್ಗೆ ಹೋಗ್ತಾ ಇದ್ದೀವಿ. ಅದು ಸ್ವಪ್ನ ಆಂಟಿ ಅವ್ರ ಊರು. ಇಷ್ಟು 2 ದಿನ ಸಂತೋಷ್ ಅಂಕಲ್ ಅವ್ರ ಊರನ್ನ ನೋಡಿದ್ವಿ. ಈಗ ನೆಕ್ಸ್ಟ್ ನಾವು ಸ್ವಪ್ನ ಆಂಟಿ ಊರನ್ನ ನೋಡಕ್ ಹೋಗ್ತೀವಿ. ಊರ್ನ ನೋಡಲ್ಲ ಅವ್ರು. ಊರು ಅಂದರೆ ಅಲ್ಲಿ ಏನೇನು ಪ್ಲೇಸ್ ಇದೆಯೋ ಅದನ್ನ ಅಲ್ವಾ, ಅಷ್ಟೇ. ಎಸ್, ಟೆಂಪಲ್ ಎಲ್ಲ ನೋಡಿಕೊಂಡು ಈಗ ನಾವು ಸ್ವಪ್ನ ಆಂಟಿ ಅವ್ರಿಗೆ ಊರಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈಗ ಟೈಮ್ ಬಂದು ಆಲ್ಮೋಸ್ಟ್ 5:30. ಸುತ್ತಮುತ್ತ ಫುಲ್ಲು ಬರೀ ಕಾಡು ಥರನೇ ಇದೆ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಊರಿಗೆ ಹೋದಾದ್ಮೇಲೆ ಏನೇನಾಯಿತು ಅಂತೆಲ್ಲ ಗೊತ್ತಾಗಬೇಕು ಅಂದರೆ ನಾನು ನೆಕ್ಸ್ಟ್ ವ್ಲಾಗಿಗೆ ಕಾಯ್ತಾ ಇರಿ. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.